ನಮಸ್ಕಾರ ಕೃಷಿ ಬಂಧುಗಳೇ, ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಶುಂಠಿ ದರದಲ್ಲಿ ಸಾಕಷ್ಟು ದೊಡ್ಡ ಬದಲಾವಣೆಗಳಾಗ್ತಾ ಇದೆ. ಸೊ ಇಂದಿನ ಶುಂಠಿ ದರ ಏನಿದೆ ಅಂತ ತಿಳ್ಕೊಳ್ಳೋಣ. ಕಳೆದ ಒಂದು ವಾರದಿಂದ ಶುಂಠಿ ದರ ಹೆಚ್ಚಾಗ್ತಲೇ ಇದೆ. ಬನ್ನಿ ತಡ ಮಾಡೋದು ಬೇಡ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಶುಂಠಿಯ ದರ, ರಿಗೋಡಿ ಶುಂಠಿಯ ಪ್ರತಿ 60 kg ಬ್ಯಾಗ್ಗೆ ದರ ಏನಿದೆ ಅಂತ ತಿಳ್ಕೊಂಡು ಬಂದ್ಬಿಡೋಣ. ಹಾಸನದಲ್ಲಿ 3,000ರಿಂದ 3,400 ವಾಷಿಂಗ್ ಇದೆ. ಕೊಡಗಿನಲ್ಲಿ 3,000ರಿಂದ 3,100 ವಾಷಿಂಗ್ ಇದೆ. ಮೈಸೂರಿನಲ್ಲಿ 2,900ರಿಂದ 3,000 ವಾಷಿಂಗ್ ಇದೆ. ಅರಸೀಕೆರೆಯಲ್ಲಿ 3,000ರಿಂದ 3,200 ವಾಷಿಂಗ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಪಿರಿಯಾಪಟ್ಟಣದಲ್ಲಿ 3,000ರಿಂದ 3,200 ವಾಷಿಂಗ್ ಇದೆ. ಇನ್ನು ಅರಕಲಗೂಡಿನಲ್ಲಿ 3,000ರಿಂದ 3,200 ವಾಷಿಂಗ್ ಇದೆ. ಇನ್ನು ಶಿವಮೊಗ್ಗ ಮತ್ತು ಹಾವೇರಿಯಲ್ಲಿ ನೋಡೋದಾದರೆ 2,800ರಿಂದ 3,000 ಇದೆ. ಅದು ಲೋಡೆಡ್ ಐಟಮ್ ಮಾತ್ರ ಇದ್ದರೆ ರಿಗೋಡಿ ಶುಂಠಿಗೆ ಮಾತ್ರ ಈ ದರ ಶಿವಮೊಗ್ಗ ಮತ್ತು ಹಾವೇರಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಹಿಮಾಚಲ ಶುಂಠಿ ಬೆಳೆಯುವ ಪ್ರದೇಶಗಳಲ್ಲಿ ಶುಂಠಿ ದರ ಏನಿದೆ ಅಂತ ನೋಡೋದಾದರೆ ಪ್ರತಿ 60 kg ದರ ಸಾಗರದಲ್ಲಿ 1,800ರಿಂದ 2,000 ವಾಷಿಂಗ್ ಇದೆ. ಇನ್ನು ಸೊರಬದಲ್ಲಿ 1,800ರಿಂದ 2,000 ವಾಷಿಂಗ್ ಇದೆ. ಇನ್ನು ಶಿವಮೊಗ್ಗದಲ್ಲಿ 1,900ರಿಂದ 2,000 ವಾಷಿಂಗ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಹಾವೇರಿಯಲ್ಲಿ 1,900ರಿಂದ 2,000 ವಾಷಿಂಗ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಹಿಮಾಚಲ ಮತ್ತು ರಿಗೋಡಿ ಶುಂಠಿಗೆ ಸಾಕಷ್ಟು ದರದಲ್ಲಿ ವ್ಯತ್ಯಾಸ ಇದೆ. ಇನ್ನು ಹಿಮಾಚಲ ಮತ್ತು ರಿಗೋಡಿ ಶುಂಠಿಗೆ ನೀವು ದರದಲ್ಲಿ ಹೋಲಿಕೆ ಮಾಡಿ ನೋಡಿದ್ರೆ ರಿಗೋಡಿ ಶುಂಠಿ ಸಾಕಷ್ಟು ದರದಲ್ಲಿ ತುಂಬ ಹೆಚ್ಚಿದೆ ಅಂತಲೇ ಹೇಳ್ಬೋದು ಕೊಡಗು ಹಾಸನ ಭಾಗಗಳಲ್ಲಿ. ಸೊ ಈ ಕಡೆ ಹಾವೇರಿ ಮತ್ತು ಶಿವಮೊಗ್ಗ ಭಾಗಗಳಲ್ಲಿ ಯಾಕೆ ದರ ಕಡಿಮೆ ಇದೆ ಅಂದರೆ ಗುಣಮಟ್ಟದ ಆಧಾರದ ಮೇಲೆ ದರ ಫಿಕ್ಸ್ ಆಗುತ್ತೆ. ಇನ್ನು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಹಾವೇರಿ ಮತ್ತು ಶಿವಮೊಗ್ಗದಲ್ಲಿ ದರ ಯಾಕೆ ಕಡಿಮೆ ಇರುತ್ತೆ, ರಿಗೋಡಿ ಶುಂಠಿ ದರ ಆಗಿರ್ಬೋದು, ಹಿಮಾಚಲ ಶುಂಠಿ ದರ ಯಾಕೆ ಕಡಿಮೆ ಇರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಸೊ ನೀವು ಗಮನಿಸಿದ ಹಾಗೆ ಹಾಸನ ಮತ್ತು ಕೊಡಗು, ಮೈಸೂರು, ಪಿರಿಯಾಪಟ್ಟಣ ಭಾಗಗಳಲ್ಲಿ ನಾಟಿಯನ್ನು ಬೇಗ ನಾಟಿ ಮಾಡಿರೋದ್ರಿಂದ ಸಾಕಷ್ಟು ಒಂದು 8 ತಿಂಗಳು 9 ತಿಂಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಶುಂಠಿಯ ಗುಣಮಟ್ಟ ತುಂಬ ಅದ್ಭುತವಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ದರ ಜಾಸ್ತಿನೇ ಸಿಗುತ್ತೆ. ಸೊ ಆ ಗುಣಮಟ್ಟವನ್ನು ರಿಗೋಡಿ ಶುಂಠಿಯನ್ನು ಗುಣಮಟ್ಟವನ್ನು ಈ ಹಿಮಾಚಲ ಮತ್ತು ಈ ಒಂದು ಪ್ರದೇಶಗಳಲ್ಲಿ ಸಾಗರ ಮತ್ತು ಶಿವಮೊಗ್ಗ ಹಾವೇರಿ ಭಾಗಗಳಲ್ಲಿ ಆ ರೀತಿ ಗುಣಮಟ್ಟ ಬೆಳೀಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ದರ ಕಡಿಮೆ ಇರುತ್ತೆ ಒಂದು. ಆಮೇಲೆ ಇನ್ನೊಂದು, ಇಲ್ಲಿ ಕ್ರಾಪ್ಗಳು ಲೇಟಾಗಿ ನಾಟಿ ಮಾಡಿರೋದ್ರಿಂದ ಕಂಪ್ಲೀಟಾಗಿ ಕ್ರಾಪು ಮೆಚುರಿಟಿ ಆಗಿರೋದ್ರಿಂದ ಹಾಗಾಗಿ ಇಲ್ಲಿ ದರ ಕಡಿಮೆ ಇದೆ. ರಿಗೋಡಿ ಶುಂಠಿ ಈ ಭಾಗಗಳಲ್ಲಿಯೂ ಕೂಡ, ಹಾವೇರಿ ಶಿವಮೊಗ್ಗ ಭಾಗಗಳಲ್ಲಿಯೂ ಕೂಡ ಲೋಡೆಡ್ ಐಟಮ್ ಅಂದರೆ ಸುಮಾರು ಒಂದು 200-300 ಚೀಲಗಳಷ್ಟು ಬೆಳೆದಿದ್ದರೆ ಅಂಥವರಿಗೆ ದರ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ನೀವು ಬೇರೆ ರೈತರುಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಕೃಷಿ ಸ್ನೇಹಿತ. ಥ್ಯಾಂಕ್ ಯು.